ಎಚ್.ಡಿ. ಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಎಲೆಹುಂಡಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಂಗನವಾಡಿ ಕಾರ್ಯಕರ್ತೆ ಮೇಲೆ ವ್ಯಕ್ತಿಯೋರ್ವ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಎಚ್.ಡಿ. ಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಎಲೆಹುಂಡಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸುಶೀಲಾ ಎಂಬುವರ ಮೇಲೆ ಬಸವರಾಜು ಎಂಬ ವ್ಯಕ್ತಿ ಹಲ್ಲೆ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಅಂಗನವಾಡಿ ಕಾರ್ಯಕರ್ತೆ ಸುಶೀಲಾ ಮಕ್ಕಳಿಗೆ ಪಾಠ ಮಾಡುತ್ತಿದ್ದ ವೇಳೆ ಅಂಗನವಾಡಿಗೆ ಬಂದ ಬಸವರಾಜು ಎಂಬ ವ್ಯಕ್ತಿ ಶಿಕ್ಷಕಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದು, ನಂತರ ಬಸವರಾಜು ಶಿಕ್ಷಕಿ ಸುಶೀಲಾ ಕಪಾಳಕ್ಕೆ ಹೊಡೆದ ಪರಿಣಾಮ ಅಂಗನವಾಡಿ ಕಾರ್ಯಕರ್ತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಬಸವರಾಜು ಅಂಗನವಾಡಿಯಿಂದ ಪರಾರಿಯಾಗಿದ್ದು, ಗ್ರಾಮಸ್ಥರು ಅಂಗನವಾಡಿ ಕಾರ್ಯಕರ್ತೆಯನ್ನ ಹೆಗ್ಗಡದೇವನಕೋಟೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಸಂಬಂಧ ಎಚ್.ಡಿ. ಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಮಾಹಿತಿ ಕೊಟ್ರಾ? ಸರ್, ನಾನು ಇಲಾಖೆ ಕೊಟ್ಟಕ್ಕಾಗಲಿಲ್ಲ. ಮತ್ತು ಇದು 15 ಸರ್ ಹಿಂದೆ ಆಗಿದೆ. ಇದು ಆಗಿ ನಾನು ಈ ಕಡೆ ಬರ್ತಾ ಅಂದೇವೆ. ನಮಗೆ ಗಂಡನ ಜೊತೆಲೇ ಬರಬೇಕಾದ್ರೆ ಆಫೀಸರ್ ಕಂಪ್ಲೇಂಟ್ ಮಾಡಿರೋದು. ಆ ಅಮ್ಮ ಬಂದ್ಬಿಟ್ಲ, ಅಮ್ಮನ ಆಕ್ಷನ್ ಏನು ತಗೊಂಡಿದ್ದೀರಾ ನೀವು ಅನ್ನೋದು ಸರ್ ನಮ್ಮ ಸರ್ ಸಿಪಿ ಮೇಡಮ್ಗೆ ಸೂಪರ್ವೈಸರ್ಗೆ ಹೇಳೋದು, ಎಲ್ಲರಿಗೂ ಹೇಳೋದು. ಇವರು ನನಗೆ ಅಲ್ಲಿ ಹೆಲ್ಪರ್ ಇಲ್ಲ. 1.5 ವರ್ಷದಿಂದ ಹೆಲ್ಪರ್ ಕೊಟ್ಟಿಲ್ಲ ನನಗೆ. ಈಗ 10 ವರ್ಷದಿಂದ ಇದೇ ರೀತಿ ಮಾಡ್ತಾ ಇರೋದು. 10 ವರ್ಷ ಆಯಿತು ಸರ್. ಇದೇ ಥರ ಬಲಾತ್ಕಾರಕ್ಕೆ ಇನ್ನೊಬ್ಬ ಚಂದ್ರಮ್ಮ ಅಂತೇಳಿ ಪಕ್ಕದೂರಲ್ಲಿ ಅವ್ರು ಇದೇ ಸಹ ಅಂಗನವಾಡಿ ವಿಚಾರಕ್ಕೆ ಬಂದು 10 ವರ್ಷದಿಂದ ಅಂತ ಹೇಳ್ತಿರಲ್ಲ, ಬಟ್ ನೀವು ಯಾಕೆ ಸಹಿಸ್ಕೊಂಡಿದ್ದೀರಾ? ಇದೆಲ್ಲ ನಾವು ಇದು ಮಾಡೋದು ಬೇಡ. ಸರಿ ಹೋಗ್ತಾರೆ, ಇದೆಲ್ಲ ನಾವು ಪಬ್ಲಿಕ್ ಮಾಡ್ಕೊಂಡು ಇದೆಲ್ಲ ಇದು ಮಾಡೋದು ಬೇಡ. ನಮ್ಮ ಮರ್ಯಾದೆ ನಾವೇ ಹಾಳ್ಕೊಳ್ಳೋಕ್ಕಾಗುತ್ತೆ. ನಮ್ಮ ಮರ್ಯಾದೆ ಒಂದು ಸಂಸ್ಕೃತಿ, ನಮ್ಮ ಇಲಾಖೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಪ್ರತಿ ಬಾರಿ ಬರಬೇಕು. ಪ್ರತಿ ಬಾರಿ ಮಕ್ಕಳಿತ್ತು, ಪೇರೆಂಟ್ಸ್ ಇತ್ತು, ಬರಲ್ಲ ಒಳಗಡೆ. ಪೇರೆಂಟ್ಸ್ ಇಲ್ಲ, ಮಕ್ಕಳಿಲ್ಲ, ಅದೇ ಸಮಯ ನೋಡ್ಕೊ ಬರ್ತಿರೋದು ಅಂಗನವಾಡಿಗೆ. ನಮ್ಮ CDP ಮೇಡಮ್ ಕಂಪ್ಲೇಂಟ್ ಮಾಡೋದು. ಇವತ್ತು ಎಷ್ಟು ಹಿಂಸೆ ಅಂದರೆ ಹೇಳಕ್ ಪಡ್ತೀನಿ. ಇವ್ರಿಗೆ ಕೆಪ್ಪಲ್ಕೆಲ್ಲ ಹೊಡೆದಿರೋದು ಸರ್. ಅಷ್ಟೊತ್ತಿಗೆ ಒಂದು ಗಾಡಿ ಬಂದು ನೋಡಿದಾಗ ನಮ್ಮ ಅಣ್ಣ ಬಂದರು. ಅವಾಗ ಒಂದು ಏನು ಅಂತ ಸಡನ್ನಾಗಿ ಹೊರಗಡೆ ಓಡ್ ಬಂದಿದೆ ಸರ್.